ಕೇರಳದ ಕಲ್ಲಾಡಿ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆಯಾಗಿರುವಂಥದ್ದು. ಒಟ್ಟಾರೆಯಾಗಿ 5 ಜನ ಸಾವನ್ನಪ್ಪಿದ್ರೆ 8 ಮಂದಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಹಾಗೆ 6 ಜನರು ಈಗಲೂ ಕೂಡ ನಾಪತ್ತೆಯಾಗಿರುವಂಥದ್ದು. ದುರಂತ ಸ್ಥಳದಲ್ಲಿ ಭರದಿಂದ ಸಾಗಿರುವ ರಕ್ಷಣಾ ಕಾರ್ಯಾಚರಣೆ. ಈಗಲೂ ಕೂಡ NDRF ಸಿಬ್ಬಂದಿ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ 375 ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಅದರಲ್ಲಿ NDFನ 65 ಸಿಬ್ಬಂದಿ ಇದ್ದಾರೆ. ಹಾಗೆ 100 ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಮತ್ತೆ 158 ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಉರುಳಂಗಲ್ ಸೊಸೈಟಿ, ಈ ಸೊಸೈಟಿಯ 52 ಸಿಬ್ಬಂದಿ ಕೂಡ ರಕ್ಷಣಾ ಕಾರ್ಯಾಚರಣೆಗೆ, ಶೋಧ ಕಾರ್ಯಾಚರಣೆಗೆ ನೆರವನ್ನು ನೀಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಶೋಧ ಕಾರ್ಯಾಚರಣೆಯಲ್ಲಿ 4 ಶ್ವಾನಗಳು ಕೂಡ ಭಾಗಿಯಾಗಿರುವಂಥದ್ದು. ಅದರಲ್ಲಿ 2 ಸ್ನಿಫರ್ ಡಾಗ್ಸ್, ಅಂದರೆ ಅವು ವಾಸನೆಯನ್ನು ಪತ್ತೆ ಹಚ್ಚುವಂತಹ ಸ್ನಿಫರ್ ಡಾಗ್ಸ್, ಆ ಶ್ವಾನಗಳು 2 ಇದ್ದಾವೆ. ಕ್ಯಾವಿಡೇರ್ ಡಾಗ್ಸ್ 2 ಇದ್ದಾವೆ. 2 ಶ್ವಾನಗಳು ಕ್ಯಾವಿಡೇರ್ ಶ್ವಾನಗಳು, 2 ಸ್ನಿಫರ್ ಡಾಗ್ಸ್ ಆ ಶ್ವಾನಗಳು. ಒಟ್ಟು 4 ಶ್ವಾನಗಳನ್ನು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಯಾಕೆಂದರೆ ಅಲ್ಲಿ ಸುಮಾರು 7 ರಿಂದ 12 ಅಡಿಯಷ್ಟು ಆ ಮಣ್ಣು ಕುಸಿದು ಬಿದ್ದಿರುವಂಥ ಮಣ್ಣೇನಿದೆ ಭೂಕುಸಿತದಲ್ಲಿ, ಆ ಮಣ್ಣು ಅಷ್ಟೊಂದಿದೆ. ಹಾಗಾಗಿ ಶ್ವಾನಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, 375 ಸಿಬ್ಬಂದಿ, ಹತ್ತಿರ 400 ಸಿಬ್ಬಂದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಹೆಚ್ಚಿನ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ನಾಪತ್ತೆಯಾಗಿರೋರಲ್ಲಿ ಯಾರಾದರೂ ಪತ್ತೆ ಆಗಿದ್ದಾರಾ? ಏನೆಲ್ಲ ಮಾಹಿತಿ ಇದೆ ರವಿ? ನವೀನ್, ಪ್ರಮುಖವಾಗಿ ಈ ಒಂದು ಟನಲ್ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರೋರು ಮಧ್ಯಪ್ರದೇಶ, ಬಿಹಾರ ಹಾಗೂ ಉತ್ತರ ಪ್ರದೇಶದ ಮಂದಿ. ಹಾಗಾಗಿ ಅವರ ಗುರುತುಗಳು ಈಗ ಪತ್ತೆ ಆಗ್ತಿಲ್ಲ. ಬದುಕುಳಿದವರಿಂದ ಮಾಹಿತಿಗಳನ್ನ ಪಡೆದುಕೊಂಡು ಅವರ ಕುಟುಂಬದವರಿಗೆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸಕ್ಕೆ ಕೇರಳ ಸರ್ಕಾರ ಮುಂದಾಗ್ತಿದೆ. ಪ್ರಮುಖವಾಗಿ ಈ ಅವಳಿ ಟನಲ್ ನಿರ್ಮಾಣ ಕಾಮಗಾರಿ 8.34 ಕಿಲೋಮೀಟರ್ ಉದ್ದ ಕ್ರಮಿಸುತ್ತೆ. ಅದರಲ್ಲಿ 8.1 ಕಿಲೋಮೀಟರ್ ವರೆಗೆ ಈ ಒಂದು ಟನಲ್ ಇರುತ್ತೆ. ಈ ಅವಳಿ ಟನಲ್ಗಳ ನಿರ್ಮಾಣ ಕಾರ್ಯ ಹಲವು ತಿಂಗಳುಗಳಿಂದ ನಡೀತಿದೆ. ಜೂನ್ 20ನೇ ತಾರೀಕೆ DC, ಇಲ್ಲಿನ ಜಿಲ್ಲಾಧಿಕಾರಿ ಆಗಿರುವಂತಹ ಮೇಘಶ್ರೀ ಅವರು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಟನಲ್ನಿಂದಾಗಿ ಒಂದಷ್ಟು ಅಪಾಯಗಳು ಕಟ್ಟಿಟ್ಟ ಬುತ್ತಿ, ಮಳೆಗಾಲ ಇರುವ ಕಾರಣಕ್ಕಾಗಿ ಟನಲ್ ಕಾರ್ಯವನ್ನ ಸ್ಥಗಿತಗೊಳಿಸಿ ಅನ್ನೋ ಮಾಹಿತಿಯನ್ನ ನೀಡಿದ್ದೀವಿ ಅಂತ ಹೇಳಿ ಈಗ ಮಾಧ್ಯಮಗಳಿಗೆ ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಪರಿಣಾಮವಾಗಿಯೇ ಸದ್ಯ ಅಲ್ಲಿ ಸುಮಾರು ಪ್ರತಿನಿತ್ಯ 500ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಿದ್ದವರು ಈಗ ಕಳೆದ 3-4 ದಿನಗಳಿಂದ 30-40 ಮಂದಿಗೆ ಆ ಕಾರ್ಯಭಾರ ಕೆಳಗೆ ಇಳಿದಿತ್ತು. ದುರಂತ ನಡೆದಂತಹ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಒಂದು 30 ಮಂದಿ ಅಲ್ಲಿ ಕೆಲಸವನ್ನ ಮಾಡ್ತಿದ್ರು. ಅವರೆಲ್ಲರೂ ಕೂಡ ಏಕಾಏಕಿ ಈ ಒಂದು ಟನಲ್ನ ಭಾಗದಲ್ಲಿ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಹಲವರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ರಕ್ಷಣಾ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಸದ್ಯ ಈಗ NDRFನ 65 ಮಂದಿ, 100 ಮಂದಿ ಪೊಲೀಸರು, ಜೊತೆಗೆ ಸ್ಥಳೀಯ ಸೊಸೈಟಿಯ 56 ಮಂದಿ ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿಯ 156 ಮಂದಿ ನಿರಂತರವಾಗಿ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿರುವಂತಹ ಈ ಕಳೆಬರಹಗಳನ್ನ ಹೊರತೆಗಲಿಕ್ಕೆ, ಅಂದ್ರೆ ಅವರು ಯಾರ್ಯಾರು ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಾರೆ 5ಕ್ಕೂ ಹೆಚ್ಚು ಮಂದಿ, ಅವ್ರನ್ನ ಪತ್ತೆ ಹಚ್ಚಲಿಕ್ಕಾಗಿ ಈಗ 4 ಶ್ವಾನಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಆ ಶ್ವಾನಗಳು ಸದ್ಯ ಈ ಸ್ಥಳಗಳಲ್ಲಿ ಎಲ್ಲವನ್ನು ಕೂಡ ಮಣ್ಣನ್ನ ಅವು ಸ್ಮೆಲ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿವೆ. ಆ ಸ್ಥಳದಲ್ಲಿ ಯಾವ್ದಾದ್ರು ವಸ್ತುಗಳು ಪತ್ತೆ ಆಗ್ತವ ಅಥವಾ ವ್ಯಕ್ತಿಗಳು ಪತ್ತೆ ಆಗ್ತಾರಾ ಅನ್ನೋದನ್ನ ಕುರಿತಂತೆ ಅವು ನಿರಂತರವಾಗಿ ಅಲ್ಲಿ ಕಾರ್ಯೋನ್ಮುಖವಾಗಿ ಕೆಲಸವನ್ನ ಮಾಡ್ತಿವೆ. ಇನ್ನು ಈ ಒಂದು ಕಲ್ಲಾಡಿ ಹಾಗೂ ಮೆಪ್ಪಾಡಿ ಈ ರಸ್ತೆಯಲ್ಲಿ ಟನಲ್ ನಿರ್ಮಾಣದ ಯೋಜನೆ ಸಾವಿರಾರು ಕೋಟಿಯ ಬೃಹತ್ ಯೋಜನೆ. 2136 ಕೋಟಿಗೂ ಹೆಚ್ಚು ಅಧಿಕ ವೆಚ್ಚದಲ್ಲಿ ಈ ಒಂದು ಟನಲ್ ಅನ್ನ ನಿರ್ಮಾಣ ಮಾಡ್ತಿದ್ರು. ಟನಲ್ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತ ಕಾರಣಕ್ಕೆ ಟನಲ್ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ. ಸದ್ಯ ವಯನಾಡು ಜಿಲ್ಲೆಯನ್ನ ಈಗ ರೆಡ್ ಅಲರ್ಟ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಬೆಳಗಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಿರುವ ಕಾರಣದಿಂದಾಗಿ ಇಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಕೂಡ ಸಾಕಷ್ಟು ತೊಡಕು ಉಂಟಾಗ್ತಿದೆ. ಹೀಗಾಗಿ NDRF ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಸೇರಿದಂತೆ ಸ್ಥಳೀಯರೆಲ್ಲರೂ ಕೂಡ ಪರಿತಪ್ಪಿಸ್ತಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಉದುಗಿ ಹೋಗಿರೋವನ್ನ ಹೊರತೆಗಲಿಕ್ಕೆ ಸಾಕಷ್ಟು ಶ್ರಮವನ್ನ ಪಡ್ತಿದ್ದಾರೆ. ಇನ್ನು ಮತ್ತೊಂದೆಡೆ 10ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಿ ಈಗಾಗಲೇ ಕೋಜಿಕೋಡ್ ಹಾಗೂ ವಯನಾಡಿನ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅವರಿಗೆಲ್ಲರೂ ಕೂಡ ಚಿಕಿತ್ಸೆ ಕೊಡಿಸುವ ಜೊತೆಗೆ ಅವರನ್ನು ಉಪಚರಿಸುವಂತ ಕೆಲಸದಲ್ಲೂ ನಿರತರಾಗಿದ್ದಾರೆ. ನವೀನ್, ಈಗ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅಪ್ಡೇಟನ್ನು ಕೊಡ್ತಾ ಇದ್ರು. ರಕ್ಷಣೆ ಆಗಿರುವವರ ಸಂಖ್ಯೆ 10ಕ್ಕೂ ಹೆಚ್ಚಿದೆ ಅಂತೇಳಿ. ಇದಕ್ಕೂ ಮೊದಲು
5-6 ಜನರನ್ನ ರಕ್ಷಣೆ ಮಾಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಮಾಹಿತಿ ಇತ್ತು. ಈಗ 10ಕ್ಕೂ ಹೆಚ್ಚು ಜನರ ರಕ್ಷಣೆಯಾಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ, ಒಂದು ಕೋಯಿಕೋಡ್ ಆಸ್ಪತ್ರೆ, ಮತ್ತೊಂದು ವಯನಾಡಿನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅನ್ನುವ ಮಾಹಿತಿಯನ್ನು ನೀಡ್ತಾ ಇದ್ರು. ಹಾಗೆ ಇಲ್ಲಿ ಪ್ರತಿನಿತ್ಯ ಸುಮಾರು ಆ ಟನಲ್ ಕಾರ್ಯಾಚರಣೆ ಏನು ನಡೀತಾ ಇತ್ತು, ಟನಲ್ನಲ್ಲಿ ಕಾಮಗಾರಿ ಏನು ನಡೀತಾ ಇತ್ತು, ಆ ಕಾಮಗಾರಿಯಲ್ಲಿ ಪ್ರತಿನಿತ್ಯ 100ಕ್ಕೂ ಹೆಚ್ಚು ಕಾರ್ಮಿಕರು ಭಾಗಿಯಾಗ್ತಾ ಇದ್ದಿದ್ದು. ಆದರೆ ಮಳೆ ಇರುವ ಹಿನ್ನೆಲೆಯಲ್ಲಿ, ಮಳೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಹವಾಮಾನ ಇಲಾಖೆಯಿಂದಲೂ ದಿಲೀಪ್ ಬಿಲ್ಡ್ಕಾನ್ ಅಂತೇಳಿ ಏನು ಒಂದು ಸಂಸ್ಥೆ ಈ ಗುತ್ತಿಗೆಯನ್ನು ಪಡೆದುಕೊಂಡು ಕಾಮಗಾರಿಯನ್ನು ನಡೆಸ್ತಾ ಇದೆ, ಟನಲ್ ಕಾಮಗಾರಿಯನ್ನು, ಆ ಸಂಸ್ಥೆಗೆ ಮಾಹಿತಿಯನ್ನು ನೀಡಲಾಗಿತ್ತು. ಮಳೆ ಹೆಚ್ಚಾಗತ್ತೆ, ಮಳೆಯ ಪ್ರಮಾಣ ಹೆಚ್ಚಾಗತ್ತೆ ಅಲ್ಲಿ ಆ ಭಾಗದಲ್ಲಿ, ಹೀಗಾಗಿ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ನಿಲ್ಲಿಸೋದು ಒಳ್ಳೆಯದು ಅಂಥೇಳಿ. ಹೀಗಾಗಿ ಇಲ್ಲಾಂದರೆ ಇನ್ನೂ ದೊಡ್ಡ ದುರಂತವೇ ಸಂಭವಿಸ್ತಿತ್ತೋ ಏನೋ, ಪ್ರತಿನಿತ್ಯದಂತೆ 100 ಜನ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಿದ್ರೆ. ಈ ವಿಚಾರವನ್ನು ದಿಲೀಪ್ ಬಿಲ್ಡ್ಕಾನ್ ಸಂಸ್ಥೆಯ ಅಲ್ಲಿನ ಸ್ಥಳೀಯ ಮ್ಯಾನೇಜರ್ ಕೂಡ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾವು ಪ್ರತಿನಿತ್ಯ 100 ಕಾರ್ಮಿಕರನ್ನು ಅಲ್ಲಿಗೆ ಕೆಲಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ವಿ. ಆದರೆ ನಮಗೆ ಸುಮಾರು ಒಂದು ವಾರದ ಮೊದಲೇ ನಮಗೆ ಮಾಹಿತಿ ಬಂದಿತ್ತು. ಆಗಿನಿಂದ ನಾವು ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿದ್ವಿ. 20, 25, 30 ಜನರನ್ನು ಮಾತ್ರ ನಾವು ಕೆಲಸಕ್ಕೆ ಕಳಿಸ್ತಾ ಇದ್ವಿ. ಶಿಫ್ಟ್ ವೈಸ್ ಹೋಗ್ತಾ ಇದ್ರು ಕೆಲಸಕ್ಕೆ. ಬಹುಶಃ ನಾವು ಎಂದಿನಂತೆ ಯಾವಾಗಲೂ ಹೇಗೆ ಕರೆದುಕೊಂಡು ಹೋಗ್ತಾ ಇದ್ವು ಆ ರೀತಿಯಲ್ಲಿ ನಾವು 100 ಜನನ ಕರೆದುಕೊಂಡು ಹೋಗಿದ್ರೆ ಇದು ಇನ್ನೂ ದೊಡ್ಡ ದುರಂತ ಆಗೋಗ್ತಾ ಇತ್ತು ಅಂಥೇಳಿ ದಿಲೀಪ್ ಬಿಲ್ಡ್ಕಾನ್ನ ಅಲ್ಲಿನ ಏರಿಯಾ ಮ್ಯಾನೇಜರ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಅವರು ನಾವು ಕಾರ್ಮಿಕರನ್ನು ಕಡಿಮೆ ಮಾಡಿದ್ದ ಕಾರಣನೇ ಅದು. ಮಳೆ ತುಂಬ ಬರೋದಕ್ಕೆ ಶುರುವಾಗಿತ್ತು. ಇದ್ರ ಬಗ್ಗೆ ನಮಗೆ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನು ಕೊಡ್ತು. ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗತ್ತೆ, ನೀವು ತುಂಬ ಹುಷಾರಾಗಿರಬೇಕು, ಕಾಮಗಾರಿಯನ್ನು ಸ್ವಲ್ಪ ಮುಂದೂಡಿ ಅನ್ನುವ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿಯೇ ನಾವು ಕಡಿಮೆ ಮಾಡಿದ್ವಿ ಅಂತೇಳಿ ಹೇಳಿದೆ. ಅಷ್ಟೇ ಅಲ್ಲ, ಈಗ ಇದನ್ನು ಬ್ಲೇಮ್ ಗೇಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಕೇರಳದಲ್ಲಿ ಆ ಬ್ಲೇಮ್ ಗೇಮ್ ಶುರುವಾಗೋಗಿದೆ. ಒಂದು ಕಡೆಗೆ ಕೇರಳ ಸರ್ಕಾರ ಹೇಳ್ತಾ ಇದೆ, ಇಲ್ಲಿ ಆಗಿರುವಂತಹ ಈ ದುರ್ಘಟನೆ ಏನಿದೆ, ಈ ಅನಾಹುತ ಏನಿದೆ, ಇದಕ್ಕೆ ಆ ಗುತ್ತಿಗೆ ಪಡೆದುಕೊಂಡು ಟನಲನ್ನು ನಿರ್ಮಾಣ ಮಾಡ್ತಾ ಇದೆಯಲ್ಲ ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಅನ್ನುವ ಸಂಸ್ಥೆ, ಆ ಸಂಸ್ಥೆಯೇ ಕಾರಣ, ಅವರ ನಿರ್ಲಕ್ಷ್ಯವೇ ಕಾರಣ. ನಾವು ಅವರಿಗೆ ಮೊದಲೇ ಸೂಚನೆಯನ್ನು ಕೊಟ್ಟಿದ್ವಿ, ಮಳೆ ಹೆಚ್ಚಾಗತ್ತೆ, ಮಳೆ ಹೆಚ್ಚಾಗುವ ಕಾರಣಕ್ಕೋಸ್ಕರ ನೀವು ಟನಲ್ಗೆ ಅಂತೇಳಿ ಏನು ಅಗೆದು ಇಟ್ಟಿದ್ದೀರಲ್ಲ ಮಣ್ಣನ್ನು, ಇಲ್ಲೇ ಗುಡ್ಡೆ ಹಾಕಿದ್ದೀರಲ್ಲ, ಈ ಮಣ್ಣನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ, ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ವಿ. ಆದರೆ ಆ ಸೂಚನೆಯನ್ನು ಪಾಲಿಸಿಲ್ಲ ಆ ಸಂಸ್ಥೆ ಅಂಥೇಳಿ ಟಿ ಸಿದ್ದಿಕ್ ಸಚಿವರು ಹೇಳಿದರು, CM VD ಸತೀಶನ್ ಹೇಳಿದರು. ಆದರೆ ಆ ಸಂಸ್ಥೆ ಏನು ಸ್ಪಷ್ಟನೆ ಕೊಡ್ತಾ ಇದೆ, ಇದು ಪ್ರಕೃತಿಯಿಂದ ಆಗಿರುವಂಥದ್ದು, ನಮ್ಮ ಕಡೆಯಿಂದ ಎಲ್ಲ ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ವಿ ಅಂಥೇಳಿ ಆ ಸಂಸ್ಥೆ ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿ ಯಾರು ತಮ್ಮ ಮೇಲೆ ಆರೋಪವನ್ನು ಹಾಕಿಕೊಳ್ಳೋದಕ್ಕೆ ತಯಾರಿಲ್ಲ, ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.